ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ. ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಎಲ್ಲ ಆರೋಗ್ಯವಂತರಾಗಿ ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಇಷ್ಟೊತ್ತು ಪ್ರಾರ್ಥನೆ ಮಾಡಿದ್ದೀವಿ. ಈಗಲೂ ಪ್ರಾರ್ಥನೆ ಮಾಡಿ, ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ದೀರಾ. ಎಲ್ಲರೂ ಚೆನ್ನಾಗಿರಲಿ. ನಮ್ಮ ಕೋಲಾರ ಜಿಲ್ಲೆ, ಕರ್ನಾಟಕ ರಾಜ್ಯ, ಭಾರತ ದೇಶದಲ್ಲಿರುವಂಥವರು ಎಲ್ಲರೂ ಚೆನ್ನಾಗಿರಲಿ ಅಂತ ಒಂದು ತಿಂಗಳ ಕಾಲ ಉಪವಾಸವನ್ನು ಇದ್ದು ದೇವರ ಪ್ರಾರ್ಥನೆಯನ್ನು ಮಾಡಿ. ತುಂಬ ಕಷ್ಟ, ಒಂದು ತಿಂಗಳು ಉಪವಾಸ ಇರಬೇಕಂದ್ರೆ ತುಂಬ ಕಷ್ಟ. ಆದರೆ ಆ ದೇವರ ಒಂದು ಅನುಗ್ರಹದಿಂದ ಉಪವಾಸ ಇದ್ರು ಆ ದೇವರು ನಮ್ಗೆ ಆಶೀರ್ವಾದ ಮಾಡಿ ಆ ಶಕ್ತಿಯನ್ನು ಕೊಟ್ಟು ಎಲ್ಲರನ್ನೂ ಇವತ್ತು ನಮಾಜ್ಗೆ ನಮ್ಮ ಈದ್ಗಾಗೆ ಕರ್ಕೊಂಡು ಬಂದಿದ್ದಾರೆ. ಆ ದೇವರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಇದೇ ರೀತಿಯಲ್ಲಿ ವರ್ಷವೂ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗೋಣ, ಒಳ್ಳೆ ರೀತಿಯಲ್ಲಿ ಆರೋಗ್ಯವಂತರಾಗಿರ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾವತ್ತೂ ಈ ಕೋಲಾರಿನ ಜನಕ್ಕೆ ನಾವು ಸೇವೆ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಆಮೇಲೆ ಈತನೇ ಹೇಳ್ತಾ ಇದ್ರು, ಕಾಂಪೌಂಡಲ್ಲಿ ಎಷ್ಟೋ ವರ್ಷಗಳಿಂದ ಇತ್ತು. ನಜೀರ್ ಅಣ್ಣವರೊಂದು ಮಾರ್ಗದರ್ಶನ ಮೇರೆಗೆ ಅನಿಲಣ್ಣವರು, ನಾವು ನಮ್ಮ ನಗರಸಭೆಯ ಸದಸ್ಯರು ಎಲ್ಲರೂ ಸೇರಿ ಆ ಕಾಂಪೌಂಡ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಮಾಡ್ತೀವಿ. ಈ ರೀತಿ ಅಭಿವೃದ್ಧಿ ಮಾಡೋದ್ರಲ್ಲಿ ಯಾವುದೇ ಹಿಂದೆ ಹೋಗುವಂತ ಸಮಸ್ಯೆ ಇರೋದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಈದ್ಗಾಗೆ ಸಪರೇಟ್ ಆದಂಥ ಒಂದು ಬೋರ್ ಹಾಕಿ ನೀರಿನ ವ್ಯವಸ್ಥೆ ಮಾಡಿ, ಅದಾದ್ಮೇಲೆ ಇಲ್ಲಿ ಐಮ್ಯಾಕ್ಸ್ ಲೈಟು ಬೆಳಕಿರೋದಕ್ಕೆ ಐಮ್ಯಾಕ್ಸ್ ಲೈಟ್ ಎಲ್ಲ ಹಾಕ್ಸ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಖಂಡಿತವಾಗ್ಲೂ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಮಾಡೋಣ. ರಂಜಾನ್ ಹಬ್ಬದಕ್ಕೋಸ್ಕರ ನಾವು ತುಂಬಾ ಏರ್ಪಾಟ್ಸ್ ಮಾಡಿದ್ದೀವಿ. ನೀರು, ನಮ್ಮ ಎರಗೋಳ್ ನೀರು ಡೈಲಿ 4 ದಿವಸಕ್ಕೆ 5 ದಿವಸಕ್ಕೆ ಒಂದ್ಸಲಿ ಎರಗೋಳ್ ನೀರು ಬರ್ತಾ ಇತ್ತು. ಈಗ ರಂಜಾನ್ ಹಬ್ಬ ಸ್ಟಾರ್ಟ್ ಆದ್ಮೇಲೆ ಈಗ ಒಂದು 15 ದಿವಸ ಇಂದ 2 ದಿವಸಕ್ಕೆ ಒಂದ್ಸಲಿ ಬಿಡೋ ತರ 8 ಅವರ್ ರನ್ನಿಂಗ್ ಆಗ್ತಾ ಇದ್ದಿದ್ದು ಮೋಟರನ್ನ ನಾವು 15 ಅವರ್ ರನ್ನಿಂಗ್ ಮಾಡೋ ತರ DC ಅವರಿಗೆ 10 ಜನ ಎಕ್ಸ್ಟ್ರಾ ಎಂಪ್ಲಾಯ್ಸ್ ಅನ್ನ ಇಟ್ಟೋದಕ್ಕೆ ಇದಕ್ಕೆಲ್ಲ ಏರ್ಪಾಟ್ ಮಾಡ್ಕೊಂಡು ಬಂದಿದ್ದೀವಿ. ಮುಂದೆ ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಇದು ಇಲ್ಲಿಗೆ ರಂಜಾನ್ ಹಬ್ಬಕ್ಕೆ ಅಂತಾರೆ, ಮುಂದೆ ಎಲ್ಲ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಇಲ್ಲಿ ಇರತಕ್ಕಂಥ ಹಿರಿಯರಿಗೂ, ನಮ್ಮ ನಜೀರ್ ಅಣ್ಣನವ್ರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ. ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಎಲ್ಲ ಆರೋಗ್ಯವಂತರಾಗಿ ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಇಷ್ಟೊತ್ತು ಪ್ರಾರ್ಥನೆ ಮಾಡಿದ್ದೀವಿ. ಈಗಲೂ ಪ್ರಾರ್ಥನೆ ಮಾಡಿ, ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ದೀರಾ. ಎಲ್ಲರೂ ಚೆನ್ನಾಗಿರಲಿ. ನಮ್ಮ ಕೋಲಾರ ಜಿಲ್ಲೆ, ಕರ್ನಾಟಕ ರಾಜ್ಯ, ಭಾರತ ದೇಶದಲ್ಲಿರುವಂಥವರು ಎಲ್ಲರೂ ಚೆನ್ನಾಗಿರಲಿ ಅಂತ ಒಂದು ತಿಂಗಳ ಕಾಲ ಉಪವಾಸವನ್ನು ಇದ್ದು ದೇವರ ಪ್ರಾರ್ಥನೆಯನ್ನು ಮಾಡಿ. ತುಂಬ ಕಷ್ಟ, ಒಂದು ತಿಂಗಳು ಉಪವಾಸ ಇರಬೇಕಂದ್ರೆ ತುಂಬ ಕಷ್ಟ. ಆದರೆ ಆ ದೇವರ ಒಂದು ಅನುಗ್ರಹದಿಂದ ಉಪವಾಸ ಇದ್ರು ಆ ದೇವರು ನಮ್ಗೆ ಆಶೀರ್ವಾದ ಮಾಡಿ ಆ ಶಕ್ತಿಯನ್ನು ಕೊಟ್ಟು ಎಲ್ಲರನ್ನೂ ಇವತ್ತು ನಮಾಜ್ಗೆ ನಮ್ಮ ಈದ್ಗಾಗೆ ಕರ್ಕೊಂಡು ಬಂದಿದ್ದಾರೆ. ಆ ದೇವರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಇದೇ ರೀತಿಯಲ್ಲಿ ವರ್ಷವೂ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗೋಣ, ಒಳ್ಳೆ ರೀತಿಯಲ್ಲಿ ಆರೋಗ್ಯವಂತರಾಗಿರ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾವತ್ತೂ ಈ ಕೋಲಾರಿನ ಜನಕ್ಕೆ ನಾವು ಸೇವೆ ಮಾಡೋದಕ್ಕೆ ಸಿದ್ಧವಾಗಿ